ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ತೌಲನಿಕ ಅಧ್ಯಯನದ ಪುಸ್ತಕವನ್ನು ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ. 10 ಕೋಟಿ ಜನರ ಕಗ್ಗೊಲೆಗೆ ಕಾರಣನಾದಂಥ ಕಾರ್ಲ್ ಮಾರ್ಕ್ಸು ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಬಸವಣ್ಣ ಇವ್ರನ್ನ ಹೋಲಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಧರ್ಮವನ್ನು ತೀರಿಸುವಂಥ ಹುನ್ನಾರ. ಇನ್ನು ಈ ಜಾತಿವಾದಿಗಳಂತೇನಿದಾರಲ್ಲ, ಇವರಿಂದ ನಮ್ಮ ಧರ್ಮವನ್ನು ರಕ್ಷಿಸಬೇಕಾಗಿದೆ. ಪ್ರತಿಯೊಂದು ಕಡೆ ಹೋದಿವಿ ಅಂತಂದರೆ ಈ ಧರ್ಮ ಈ ಜಾತಿವಾದಿಗಳ ಕೈಯಲ್ಲಿ ಸಿಗ್ತಾ ಇದೆ. ಒಂದು ಜಾತಿಯ ಕೈಯಲ್ಲಿ ಧರ್ಮಕ್ಷೇತ್ರ ಸಿಕ್ತು ಅಂತಂದ್ರೆ ಅವರು ಕೊನೆಯವರೆಗೂ ಸಹಿತ ತಮ್ಮ ಮನೆತನ, ತಮ್ಮ ಜಾತಿಯವರು ಮತ್ತು ತಮ್ಮದೇ ಸಂಬಂಧಿಕರು ಇವರನ್ನೇ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ತಾ 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 ಧರ್ಮಕ್ಷೇತ್ರವನ್ನು ಅವನಿಗೆ ಇಚ್ಛೆ ಇದೆಯಿಲ್ಲೋ, ಅವನಿಗೆ ಯೋಗ್ಯತೆ ಇದೆಯೋ ಇಲ್ಲವೋ ಇಂಥವೆಲ್ಲ ಹೇಳ್ತಾ ಹೇಳ್ತಾ ಹೋಗಿ ಆ ವ್ಯಕ್ತಿಯನ್ನು ಒಯ್ದು ಆ ಧರ್ಮಪೀಠದ ಮೇಲೆ ಕೂಡಿಸ್ತಾರೆ. ಅಪಾತ್ರ ವ್ಯಕ್ತಿ ಅಲ್ಲಿ ಬಂದು ಕೂತ ಅಂದ್ರೆ ಮುಂದೆ ಧರ್ಮ ರಕ್ಷಣೆ ಮಾಡೋದು ಕಷ್ಟ ಆಗುತ್ತೆ.